ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 11 ದೇಶಗಳು ಒಂದಕ್ಕಿಂತ ಹೆಚ್ಚು ಪದಕಗಳನ್ನು ಗೆದ್ದಿವೆ. ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಚೀನಾಗಳು ಮೊದಲ 3 ಸ್ಥಾನಗಳಲ್ಲಿವೆ. ಒಟ್ಟು 32 ದೇಶಗಳು ಪದಕ ಪಟ್ಟಿಗೆ ಬಂದಿದ್ದು, ಇಂಗ್ಲಿಷ್ ಅಕಾರಾದಿಯಂತೆ ಭಾರತವು 26ನೇ ಸ್ಥಾನದಲ್ಲಿ ಇದೆ. ಹಲವು ದಾಖಲೆಗಳು ಇಲ್ಲಿ ಕೂಡ ಸ್ಥಾಪನೆ ಆಗಿದೆ. ಚೀನಾ ಪರ ಮೊದಲ ಬಂಗಾರ ಗೆದ್ದಿದ್ದ ಯುತಿಂಗ್ ಅವರು ಮತ್ತೊಂದು ಬೆಳ್ಳಿಯನ್ನು ಗೆದ್ದಿದ್ದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊದಲ ಡಬಲ್ಸ್ ಸಾಧನೆ 2 ಪದಕದ ಸಾಧನೆ ಮಾಡಿದ್ದಾರೆ. ಅದೇ ರೀತಿ 5 ಒಲಿಂಪಿಕ್ಸ್ಗಳಲ್ಲಿ ಪದಕ ಪಡೆದ ದಾಖಲೆಗಳನ್ನು ಕೆಲವರು ಮಾಡಿದ್ದು. ಬ್ರಿಟನ್ನಿನ ಟಾಡ್ ಅವರು ಮುಖ್ಯವಾಗಿ 5 ಒಲಿಂಪಿಕ್ಸ್ಗಳಲ್ಲಿ ಸಿಂಕ್ರೊನೈಸ್ಡ್ ಡೈವಿಂಗ್ನಲ್ಲಿ 5 ಒಲಿಂಪಿಕ್ಸ್ಗಳಲ್ಲಿ ಪದಕ ಪಡೆದಂತಾಗಿದೆ. ಆದರೆ ಹಿಂದಿನ 4 ಅವರಿಗೆ ಚಿನ್ನ ಬಂದಿತ್ತು. ಈ ಬಾರಿ ಅವರು ಬೆಳ್ಳಿಗೆ ಸಂತೃಪ್ತರಾಗಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನ ಒಂದು ಮುಖ್ಯ ತೊಂದರೆ ನಿನ್ನೆ ಬಯಲಾಗಿದೆ. ಪ್ಯಾರಿಸ್ ನಗರ ಸೀನ್ ನದಿಯ ನೀರು ಮುಕ್ತ ಈಜು ಸ್ಪರ್ಧೆಗೆ ಸೂಕ್ತವಾಗಿಲ್ಲ, ಹಾಗೂ ಈಜು ತರಬೇತಿಗೆ ಕೂಡ ಸೂಕ್ತವಾಗಿಲ್ಲ ಎಂದು ಕೂಡ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ತರಬೇತಿ ಪಡೆಯುವುದು ನಿಲ್ಲಿಸಲಾಗಿದ್ದು, ತರಬೇತಿಗೆ ಬೇರೆ ಈಜುಕೊಳಗಳ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಸೀನ್ ನದಿಯಲ್ಲಿ ಹಡಗುಗಳು ಓಡಾಡಿದ್ದು ಕೂಡ ಕಂಡುಬಂದಿದೆ. ಇದೊಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಆಗಿರುವಂಥ ಇನ್ನೊಂದು ಅನಾನುಕೂಲ. ಇನ್ನು ನಮ್ಮ ದೇಶದ ಬಜೆಟ್ಗೆ ಬಂದರೆ, ಬಜೆಟ್ ಬಗೆಗಿನ ಚರ್ಚೆ ಲೋಕಸಭೆಯಲ್ಲಿ ಮುಂದುವರೆದಿದ್ದು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಕೂಡ ಆ ಬಗೆಗೆ ಹೇಳಿಕೆ ನೀಡಿದ್ದು, ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಬಜೆಟನ್ನು ವಿಮರ್ಶಿಸುವ ಹೊತ್ತಿನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಣೆ ಚಚ್ಚಿಕೊಂಡು ಮುಖ ಮುಚ್ಚಿಕೊಂಡಿದ್ದರು. ನಿಜವಾಗಿ ರಾಹುಲ್ ಗಾಂಧಿಯವರು ಪ್ರಧಾನಿಯವರನ್ನು ಗುರಿ ಇಟ್ಟುಕೊಂಡು ಮಾತಾಡಿದರು. ಆದರೂ ಕೂಡ ಹಣಕಾಸು ಸಚಿವೆ ಮತ್ತು ಬಜೆಟ್ ಮಂಡಿಸಿದವರಾದ್ದರಿಂದ ನಿರ್ಮಲಾ ಸೀತಾರಾಮನ್ ಅವರು ಹಣೆ ಚಚ್ಚಿಕೊಂಡಿದ್ದು ಮತ್ತು ಮುಖ ಮುಚ್ಚಿಕೊಂಡಿದ್ದು ಎಲ್ಲ ಮಾಧ್ಯಮಗಳಲ್ಲಿ ಕಂಡುಬಂದಿದೆ. ಏನು ಹೇಳಿದರು ರಾಹುಲ್ ಗಾಂಧಿ ಅವರು? ಕಾರ್ಪೊರೇಟ್ಗಳಿಗೆ ಕೊಟ್ಟಂಥ ಹಲ್ವಾ OBCಗಳಿಗೆ ಯಾಕಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ರಾಹುಲ್ ಗಾಂಧಿಯವರು ಎದ್ದಿದ್ದರು. ಕೆಲವರಿಗೆ ಹಲ್ವಾ, ಇನ್ನು ಕೆಲವರಿಗೆ ಕೆಸರು ನೀಡಿದ್ದೀರಿ ಎನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದರು. ಹಾಗೆಯೇ ಒಂದು ಚಕ್ರವ್ಯೂಹವನ್ನು ರಚಿಸಿದ್ದು, ಆ ಚಕ್ರವ್ಯೂಹದಲ್ಲಿ ಹೆಣ್ಣುಮಕ್ಕಳು OBCಗಳನ್ನು ಸಿಕ್ಕಿಸಿ ಹಾಕಿದ್ದೀರಿ, ಮೇಲಿನವರದೇ ಆಡಳಿತವನ್ನು ಹೇರಿದ್ದೀರಿ ಎನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿಯವರು ಹೇಳಿದರು. ಹಲವಾರು ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಬಜೆಟನ್ನು ವಿಮರ್ಶಿಸುತ್ತಾ ಪ್ರಧಾನಿ ಮೋದಿಯವರು ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು ಕಂಡುಬರ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮತ್ತು ವಿತ್ತ ಸಚಿವ ರಕ್ಷಣೆಗಾಗಿ ಎದ್ದು ನಿಂತರೂ ಕೂಡ ಆ ಬಗೆಗೆ ಹೆಚ್ಚಿನ ಹೊಳವು ಏನು ಹೊರಹಾಕಲಿಲ್ಲ. ರಾಹುಲ್ ಗಾಂಧಿಯವರು ಸಂಸತ್ತನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎನ್ನುವಂಥ ಮಾತನ್ನು ರಾಜನಾಥ್ ಸಿಂಗ್ ಹೇಳಿದರು. ನಿಮ್ಮ ಅಂಕಿಅಂಶ ದಾರಿ ತಪ್ಪಿರುವುದರಿಂದ ನಮ್ಮ ಅಂಕಿಅಂಶವನ್ನು ದಾರಿ ತಪ್ಪಿದ ರೀತಿಯಲ್ಲಿ ಹೇಳಬೇಕಾಗಿದ್ದು ಎಂದು ಕೂಡ ಕೆಲವರು ಚರ್ಚೆಯಲ್ಲಿ ಭಾಗವಹಿಸಿದರು. ಇದೇ ವೇಳೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಬಜೆಟ್ ಬಗೆಗೆ ಹೇಳಿಕೆ ನೀಡಿ
ಉಂಡ ಮನೆಗೆ ಎರಡು ಬಗೆದಿರುವಂಥ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಹೋಗಿ ಸಚಿವೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ರವರು ಉಂಡ ಮನೆಗೆ ಎರಡು ಬಗೆದಿದ್ದಾರೆ. ಅವರು ಇನ್ನೊಮ್ಮೆ ರಾಜ್ಯಕ್ಕೆ ಬರದಿರುವುದೇ ಒಳಿತು. ಅಲ್ಲಮ್ಮ, ಬಜೆಟ್ನಲ್ಲಿ ರಾಜ್ಯಕ್ಕೆ ಬೇಕಾದಷ್ಟು ಕೊಟ್ಟಿದ್ದೇವೆ, ತಗೊಂಡು ಕೊಟ್ಟಿಲ್ಲ ಅಂತ ಹೇಳಿದಿರಲ್ಲ, ಎಲ್ಲಿ ಕೊಟ್ಟಿದ್ದೀರಿ? ಬಿಹಾರ ಮತ್ತು ಆಂಧ್ರಕ್ಕೆ ಕೊಟ್ಟಂಥ ಪ್ಯಾಕೇಜ್ಗಳು ನಮಗೇನಾದ್ರು ಕೊಟ್ಟಿದ್ದೀರಾ? ಅಥವಾ ಪರಿಹಾರ ಅಂತ ಕೊಡ್ತಿರಲ್ಲ, ಅದನ್ನೇನಾದರೂ ಕೊಟ್ಟಿದ್ದೀರಾ? GSTಯಲ್ಲಿ ಅರ್ಧಕ್ಕರ್ಧ ಡೋಂಗಿ ಮಾಡಿದಿರಲ್ಲ, ಆವಾಗೇನಾದರೂ ರಾಜ್ಯದ ಪರ ನಿಂತಿದ್ದೀರಾ ಎನ್ನುವಂಥ ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಟ 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 ಅಂತ ಬಾಣ ಬಿಟ್ಟಾಗೆ ಪ್ರಶ್ನೆಗಳ ಕಣೆಗಳನ್ನು ಎಸೆದಿದ್ದಾರೆ. ಇವೆಲ್ಲದರ ನಡುವೆ ಮುಡಾ ಹಗರಣ ಇನ್ನೂ ಮುಗಿದಿಲ್ಲ. ಹಾಗಾಗಿ ಹಿಂದೆ ಕಾಂಗ್ರೆಸ್ ಎರಡೆರಡು ಬಾರಿ ನಡಿಗೆಯ ರಾಜಕೀಯವನ್ನು ಮಾಡಿತ್ತು. ರಾಹುಲ್ ಗಾಂಧಿಯವರಂತೂ ರಾಹುಲ್ ಗಾಂಧಿಯವರು ಕೂಡ 2 ಬಾರಿ ದೇಶದ 2 ಕೋಣೆಗಳಲ್ಲಿ ನಡಿಗೆಯನ್ನು ಮಾಡಿದ್ರು. ಈಗ ನಡಿಗೆಯ ಕಸರತ್ತನ್ನು ಕರ್ನಾಟಕದ BJPಯು JDS ಜೊತೆ ಸೇರಿಕೊಂಡು ಹಮ್ಮಿಕೊಂಡಿದೆ. ಮುಡಾ ಹಗರಣವನ್ನು ಎದುರಿಸಿ ಮತ್ತು ವಾಲ್ಮೀಕಿ ನಿಗರಣದ ಹಗರಣವನ್ನು ಎದುರಿಸಿ ಈ ನಡಿಗೆಯನ್ನು BJP ಮತ್ತು JDS ಸಮನ್ವಯ ಸಮಿತಿ ಹಮ್ಮಿಕೊಂಡಿದೆ. ಮೊದಲು ಮೈಸೂರಿಂದ ಬೆಂಗಳೂರಿಗೆ ಅಂತ ಹೇಳಿದ್ರು, ಈಗ ಅದು ಬೆಂಗಳೂರಿನಿಂದ ಮೈಸೂರಿಗೆ ಎಂದು ಬದಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಬೆಂಗಳೂರು ನಗರದ ಹೊರವಲಯದಲ್ಲಿ, ಅಂದರೆ ಕೆಂಗೇರಿಯಿಂದ ನಡಿಗೆ ಶುರುವಾಗ್ತದೆ. ಕೆಂಗೇರಿಯಿಂದ ಮೈಸೂರಿನ ತನಕ ಅದು ಅರ್ಧ ದಿನ ಒಂದು ತಂಡ ನಡೆಯುವುದು, ಅರ್ಧ ದಿನ ಇನ್ನೊಂದು ತಂಡ ನಡೆಯುವುದು. 4 ಗಂಟೆ ಬೆಳಿಗ್ಗೆ ಒಂದು ತಂಡ, 4 ಗಂಟೆ ಸಂಜೆ ಒಂದು ತಂಡ, ಹಾಗೂ 8 ಕಡೆ ನಿಂತು ಮೈಸೂರನ್ನು ತಲುಪುವಂಥ ಯೋಜನೆಯನ್ನು BJP ಪ್ರಕಟಿಸಿದೆ. ಕಾಂಗ್ರೆಸ್ಸಿನ ಯಾವ ಆಟೋಟೋಪಗಳಿಗೂ ಬಾಗುವುದಿಲ್ಲ. ತಲೆಬಾಗದೆ ನಾವು ನಡಿಗೆಯ ಹೋರಾಟವನ್ನು ಹಮ್ಮಿಕೊಳ್ಳುವುದಾಗಿ BJP ಪ್ರಕಟಿಸಿದೆ. ಗೃಹ ಮಂತ್ರಿಯಾಗಿರುವಂಥ ಪರಮೇಶ್ವರ್ ಅವರು ನಡಿಗೆಗೆ ನಾವು ಅನುಮತಿಯನ್ನು ಕೊಡುವುದಿಲ್ಲ. ಹಿಂದೆ BJPಯವರು ಕೂಡ ನಮ್ಮ ನಡಿಗೆಗೆ ಕೆಲವು ಕಡೆ ಅನುಮತಿ ನೀಡಿರಲಿಲ್ಲ. ಹಾಗೆಂದು BJPಯವರು ನಡೆಸುವ ನಡಿಗೆಗೆ ನಾವು ತಡೆ ಹಾಕುವುದಿಲ್ಲ. ಅನುಮತಿ ಕೊಡದಿದ್ದರೂ ಅವರು ನಡೆದು ಹೋಗ್ಬೋದು, ನಡೆದು ಹೋಗಲಿಕ್ಕೆ ಯಾರಿಗೂ ತಡೆ ಇಲ್ಲ. ಆದರೆ ನಡೆಯುವಾಗ ಎಡವಿದರೆ ಮಾತ್ರ ಪೊಲೀಸರು ಬರ್ತಾರೆ ಎನ್ನುವಂಥ ಮಾತನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ. ಅದರ ಅರ್ಥ ಎಷ್ಟೇ, ಶಾಂತಿಯುತವಾಗಿ ನೀವು ಮೈಸೂರಿಗೆ ನಡೆಯಿರಿ, ಬೇಕಾದ್ರೆ ಮೈಸೂರಿಂದ ಊಟಿಗೂ ನಡೆಯಿರಿ, ಊಟಿಯಿಂದ ಮಂಗಳೂರಿಗೆ ಬೇಕಾದರೂ ನಡೆಯಿರಿ. ಆದರೆ ಶಾಂತಿಯನ್ನು ಮುರಿದಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎನ್ನುವುದನ್ನು ಬಹಳ ಸೂಕ್ಷ್ಮವಾಗಿ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಹೇಳಿದ್ದಾರೆ. ಎಲ್ಲದರ ನಡುವೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಸಂಸದರಾಗಿರುವಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಿದ್ದರಾಮಯ್ಯನವರು ನನ್ನ ಹೆಸರನ್ನು ಕೂಡ ಮುಡಾ ಹಗರಣದಲ್ಲಿ ಎಳೆದಿದ್ದಾರೆ, ಅವರು ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ನಾನು ಗಾಂಧೀಜಿಯ ಬುಡದಲ್ಲೇ ಕೂತಿರ್ತೇನೆ ಎಂದು ಕೋಟ ಶ್ರೀನಿವಾಸ ಪೂಜಾರಿ ಅವರು ಗಾಂಧಿ ಪ್ರತಿಮೆಯ ಎದುರು ಸತ್ಯಾಗ್ರಹವನ್ನು ನಡೆಸಿದರು. ಗಾಂಧೀಜಿಯವರು ಯಾವಾಗಪ್ಪ ಇವರಿಗೆಲ್ಲ ಹತ್ತಿರವಾಗಿದ್ದು ಅನ್ನುವಂಥ ಪ್ರಶ್ನೆ ಇರಲಿ, ಅವರು ಸತ್ಯಾಗ್ರಹ ಮಾಡಲಿ. ಕಡೆಗಾದರೂ ಸಂಘ ಪರಿವಾರದಿಂದ ಬಂದವರಿಗೆ ಗಾಂಧೀಜಿಯವರು ಮತ್ತೆ ಮತ್ತೆ ನೆನಪಾಗ್ತಾ ಇದ್ದಾರಲ್ಲ, ಅದು ಒಂದು ಒಳ್ಳೆಯ ಶುಭ ಸೂಚನೆಯಾಗಿದೆ. ಆ ಶುಭ ಸೂಚನೆಯಲ್ಲಿ ಕೂತಿರುವಂಥ ಅವರಿಗೆ ಕೋಟ ಶ್ರೀನಿವಾಸ ಪೂಜಾರಿಗಳು ಒಂದು ಶುಭ ಸೂಚನೆ ಸಿಕ್ಕಿದೆ. ಏನದು ಅಂದರೆ BJP ಲೋಕಸಭೆಯಲ್ಲಿ ಹಲವು ಸಚೇತಕರನ್ನು ನೇಮಿಸಿದ್ದು, ಆ ಸಚೇತಕರ ಗುಂಪಿನಲ್ಲಿ ಕೋಟ ಶ್ರೀನಿವಾಸ ಪೂಜಾರಿಯವರು ಕೂಡ ಲೋಕಸಭೆಯಲ್ಲಿ BJPಯ ಸಚೇತಕರಲ್ಲಿ ಒಬ್ಬರಾಗಿರುತ್ತಾರೆ ಎನ್ನುವಂಥದ್ದು ಹೊಸ ಸುದ್ದಿ. ಆಗಲಿ ಸಚೇತಕರಾಗಿ ಎಷ್ಟು ಮಟ್ಟಿನ ಚೇತನವನ್ನು ಸಂಸದರಿಗೆ, BJP ಸಂಸದರಿಗೆ ಮತ್ತು NDA ಮೈತ್ರಿಕೂಟದ ಸಂಸದರಿಗೆ ನೀಡುತ್ತಾರೆ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ.
ಇವನ್ನೆಲ್ಲ ದಾಟಿ ನಾವು ನೋಡುತ್ತಿರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣಗಳು ಹೊರಗಡೆ ಬರ್ತಾ ಇದ್ದು, ದಿಲ್ಲಿಯಲ್ಲಿ ನಿನ್ನೆ ಏನಾಗಿದೆ, ಸೆಲ್ಲಾರ್ನಲ್ಲಿ ಲೈಬ್ರರಿ ಇಟ್ಟುಕೊಂಡು IAS ತರಬೇತಿಗೆ ನೀಡಿದ್ದ 3 ಸತ್ತು ಹೋದ ಬಳಿಕ ದಿಲ್ಲಿಯಲ್ಲಿ ಕೂಡ ಮೊದಲ ಬಾರಿಗೆ ಬುಲ್ಡೋಜರ್ ಓಡಾಡಿದ್ದು, ಅಕ್ರಮ ಒತ್ತುವರಿ. ನಗರ ಪ್ರದೇಶಗಳಲ್ಲಿ ನಡೆಯುವಂಥ ಅತಿ ಮುಖ್ಯವಾದ ದುರಾಚಾರ ಅಂತೇಳಿದರೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡದ ಮೂತಿಗಳನ್ನು ಮುಂದಕ್ಕೆ, ಪಕ್ಕಕ್ಕೆ, ಅಕ್ಕಕ್ಕೆ, ಹಿಂದಕ್ಕೆ ಎಲ್ಲ ತಳ್ಳುವಂಥದ್ದು. ಮೂಲದಲ್ಲಿ ಒಂದು ಕಟ್ಟಡ ಕಟ್ಟಿದ್ದರೆ ಮುಂದೆ ಅದರ ಮೂತಿಯನ್ನು ಮುಂದಕ್ಕೆ ಏರಿಸಿ, ಹಿಂದಕ್ಕೆ ಓಡಿಸಿ, ಆಚೆಗೆ ಬಾಗಿಸಿ, ಈಚೆಗೆ ತೂಗಿಸಿ ಯಾವ್ಯಾವ ರೀತಿಯಲ್ಲಿ ಅಡ್ನಾಡಿ ಕಟ್ಟಡಗಳನ್ನು ಕಟ್ಟಿಸಿಬಿಡ್ತಾರೆ. ಈ ಅಡ್ನಾಡಿ ಕಟ್ಟಡಗಳ ಮುಂದುವರಿಕೆಯಿಂದಾಗಿ ನೀರುಗಳು ಹರಿಯಬೇಕಾದ ಜಾಗಗಳೆಲ್ಲ ಒತ್ತುವರಿಯಾಗಿ ನೀರುಗಳಿಗೆ ಸಿಟ್ಟು ಬಂದು ಸೆಲ್ಲಾರ್ಗಳಿಗೆ ನುಗ್ಗಿ ಯಾರ್ಯಾರನ್ನು ಕೊಲೆ ಮಾಡ್ತವೆ. ಪಾಪದವರು ಸತ್ತೋಗ್ತಾರೆ. ಯಾರೋ ಇವರು ಮೊಸರು ತಿಂದ ಮಂಗ ಪಾರಾಗ್ತದೆ. ಆ ರೀತಿ ಆಗದೆ ಇರಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈ ಸ್ಪಷ್ಟಗೊಳ್ಳಲಿ. ಇವೆಲ್ಲದರ ನಡುವೆ ನಮ್ಮ ರಾಮದೇವ್ ಅವರ, ಬಾಲಕೃಷ್ಣ ಅವರ, ಪತಂಜಲಿಯ ಕಾಟ ಇನ್ನೂ ಮುಗ್ದಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಅನಗತ್ಯ ಸುಳ್ಳು ಪ್ರಚಾರದ ಜಾಹೀರಾತುಗಳನ್ನು ಕೂಡಲೇ ತೆಗಿಬೇಕಂತ ಮತ್ತೊಮ್ಮೆ ಪತಂಜಲಿಗೆ ಎಚ್ಚರಿಕೆ ನೀಡಿದೆ. ಅದೇ ವೇಳೆ ಯಾರದೋ ಬ್ರ್ಯಾಂಡ್ ಬಳಸಿ ಕರ್ಪೂರ ಮಾರಿದ್ದಕ್ಕಾಗಿ ಮತ್ತೆ ಮುಂಬೈ ಹೈಕೋರ್ಟ್ ಪತಂಜಲಿಯ ರಾಮದೇವ್ ಮತ್ತು ಬಾಲಕೃಷ್ಣ ಕೂಟಕ್ಕೆ 4 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಕರ್ಪೂರಕ್ಕೆ ಇಷ್ಟು ದಂಡ? ಕರ್ಪೂರ ಸುಟ್ಟು ಬೂದಿಯಾಗಿ ಹೋಗ್ತದಲ್ಲಪ್ಪ, ಹಾಗಾಗಿ ದಂಡದ ಹಣ ಕೂಡ ಎಲ್ಲೆಲ್ಲಿ ಬೂದಿಯಾಗಿ ಹೋಗ್ತದೋ ಅಂತ ಹೇಳ್ತಾ ಕತೆ ಕಾರಣಕ್ಕೆ ಒಂದು ಅಲ್ಪ ವಿರಾಮವನ್ನು ಹಾಕಿ ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಎನ್ನುತ್ತಾ, ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ಸಲ್ಲಿಸ್ತಾ ಇದ್ದೇನೆ ವಂದನೆ.